So, my dear learners, today we are going to learning about test as measurable instrument. ಪ್ರೀತಿಯ ವಿದ್ಯಾರ್ಥಿಗಳೇ, ಕಲಿಕಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ಮುಖ್ಯವಾಗಿ ಈ ಟೆಸ್ಟ್ ಆಸ್ ಮೆಜರೇಬಲ್ ಇನ್ಸ್ಟ್ರೂಮೆಂಟ್, ಪರೀಕ್ಷಣವು ಒಂದು ಸಾಧನವಾಗಿ, ಇದರ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ. ಓಕೆ, ಪರೀಕ್ಷೆಯ ಒಂದು ಸಾಧನವಾಗಿ ಅಥವಾ ಮಾಪನವಾಗಿ ಈ ಒಂದು ವಿಷಯದ ಬಗ್ಗೆ ಅಧ್ಯಯನವನ್ನು ನಾವು ಮಾಡ್ತೀವಿ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ we should let us refresh some of the aspect whatever we have studied in my earlier virtual periods. ಈ ಹಿಂದಿನ ಅವಧಿಯಲ್ಲಿ ನಾವು ಏನೆಲ್ಲ ಅಂಶಗಳನ್ನ ಕಲ್ತಿದ್ದೀವಿ ಈ ಮಿಥ್ಯ ವರ್ಗ ಕೋಣೆಯಲ್ಲಿ ಎಂಬುದರ ಬಗ್ಗೆ ಇನ್ನೊಮ್ಮೆ ನಾವು ಮೆಲುಕನ್ನ ಹಾಕೋಣ. My dear students, we have studied in the earlier periods about the learning objectives, learning experiences, learning outcomes, evaluation techniques, holistic evaluation, etc. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಮುಖ್ಯವಾಗಿ ಕಲಿಕಾ ಉದ್ದೇಶಗಳು, ಕಲಿಕಾ ಅನುಭವಗಳು, ಕಲಿಕಾ ಫಲಗಳು ಮತ್ತು ಈ ಮೂರರ ನಡುವೆ ಇರತಕ್ಕಂತಹ ಸಂಬಂಧಗಳು ಇವಷ್ಟೇ ಅಲ್ಲದೆ ಸಮಗ್ರ ಅಥವಾ ಸಂಪೂರ್ಣತಾ ಮೌಲ್ಯಮಾಪನ, ಅಲ್ಲದೆ ಮೌಲ್ಯಮಾಪನ ತಂತ್ರಗಳು, ಇವುಗಳ ಬಗ್ಗೆ ಅಧ್ಯಯನವನ್ನ ಮಾಡಿದೀವಿ. ಇನ್ ದಿ ಹೋಲಿಸ್ಟಿಕ್ learning, we have mainly studied about what are the components or the specifications or objectives involved for the development of all-round development of the learners. ಕಲಿಕಾರ್ಥಿಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣ ವ್ಯಕ್ತಿತ್ವವನ್ನು ಉಂಟು ಮಾಡತಕ್ಕಂತಹ ಉದ್ದೇಶಗಳು ಏನಿದಾವಲ್ಲ ಅಥವಾ ನಿರ್ದಿಷ್ಟ ಉದ್ದೇಶಗಳು ಏನಿದಾವಲ್ಲ ಅವುಗಳ ಸಮಗ್ರ ಮೌಲ್ಯಮಾಪನ ಮತ್ತು ಸಮಗ್ರವಾಗಿರ್ತಕ್ಕಂಥ ಅಥವಾ ಸಂಪೂರ್ಣತ ಕಲಿಕೆಯಲ್ಲಿ ನಾವು ಅವುಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಓಕೆ, ಸೊ ಟುಡೇ we are going to learning about test as measurable instrument. ಹೌದಾ, ಅಳತೆಯ ಸಾಧನವಾಗಿ ಒಂದು ಪರೀಕ್ಷಣ ಅಥವಾ ಪರೀಕ್ಷಣವು ಒಂದು ಅಳತೆಯ ಸಾಧನ, ಇದರ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಓಕೆ, no problem, let us move on to now. I will start and begin with my regular presentation. So before going for the test as measurable instrument, let us focus on some of the definitions of test. What is meant by test? ಮುಂದುವರಿಯುವುದಕ್ಕಿಂತ ಪೂರ್ವದಲ್ಲಿ ಈ ಪರೀಕ್ಷಣ ಅಂದ್ರೇನು ಅನ್ನೋದ್ರ ಬಗ್ಗೆ ಮೊಟ್ಟ ಮೊದಲನೇದಾಗಿ ತಿಳಿದುಕೊಳ್ಳೋಣ. According to Brown stated that a test is a method of measuring a person's ability, knowledge or performance in a given domain. ಪರೀಕ್ಷಣವು ಒಂದು ವ್ಯಕ್ತಿಯ ಸಾಮರ್ಥ್ಯ, ಜ್ಞಾನ ಅಥವಾ ಅವನ ಕಾರ್ಯವನ್ನು ಅಳತೆ ಮಾಡತಕ್ಕಂತಹ ವಿಧಾನವಾಗಿದೆ. ಹೌದಾ, ಕೊಟ್ಟಿರತಕ್ಕಂತಹ ವಲಯಗಳಲ್ಲಿ ವ್ಯಕ್ತಿಯ ಜ್ಞಾನ, ಸಾಮರ್ಥ್ಯ, ಅವನ ಕಾರ್ಯಗಳನ್ನು ಅಳತೆ ಮಾಡುವ ವಿಧಾನವೇ ಪರೀಕ್ಷಣವೆಂದು ಬ್ರೌನ್ ಅವರು ಹೇಳಿದ್ದಾರೆ. This is one definition. According to Anthony J. Nitko, test is defined as systematic procedure for observing and describing one or more characteristics of person with the aid of either a numerical or category system. ಈ ಪರೀಕ್ಷಣವು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರಕ್ರಿಯೆಯಾಗಿದ್ದು ಇಲ್ಲಿ ವೀಕ್ಷಣೆ ಅಥವಾ ವರ್ಣನೆಯನ್ನ ನಾವು ಮಾಡ್ತಾ ಹೋಗ್ತೀವಿ. ಯಾವುದರ ಬಗ್ಗೆ ವೀಕ್ಷಣೆ ಮಾಡ್ತಾ ಹೋಗ್ತೀವಿ? ನಾವು ವ್ಯಕ್ತಿಯ ಗುಣಲಕ್ಷಣಗಳ ಬಗ್ಗೆ ವೀಕ್ಷಣೆಯನ್ನು ಮಾಡ್ತಾ ಹೋಗ್ತೀವಿ. ವಿತ್ ದಿ ಏಡ್ ಆಫ್ either a numerical or category system. ಯಾವುಗಳ ಸಹಾಯದಿಂದ ಗುಣಲಕ್ಷಣಗಳನ್ನು ವರ್ಣನೆ ಮಾಡ್ತೀವಿ ಅಥವಾ ವೀಕ್ಷಣೆ ಮಾಡ್ತೀವಿ?
with the aid of either a numerical or category system. Numerical ಅಂದ್ರೆ ಸಂಖ್ಯೆಗಳನ್ನ ನೀಡುವುದರ ಮೂಲಕವಾಗಿ ಅಥವಾ ಸಹಾಯದ ಮೂಲಕವಾಗಿ ಅಥವಾ ಅವರನ್ನು ಒಂದು ವರ್ಗಕ್ಕೆ ಸೇರಿಸ್ತಕ್ಕಂಥ ವ್ಯವಸ್ಥೆಯ ಮೂಲಕವಾಗಿ ನಾವು ಏನ್ ಮಾಡ್ತಾ ಹೋಗ್ತೀವಿ, ಪರೀಕ್ಷಣವನ್ನ ವ್ಯಾಖ್ಯಾನಿಸ್ತೀವಿ. ಇದನ್ನ ಹೇಳಿದವರು ಆಂಥೋನಿ ಜೆ ನಿಟ್ಕೋ ಅವರು. ಆಂಥೋನಿ ಜೆ ನಿಟ್ಕೋ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಪರೀಕ್ಷಣ ಒಂದು ವ್ಯವಸ್ಥಿತವಾಗಿ ಪ್ರಕ್ರಿಯೆಯಾಗಿದ್ದು ಸಂಖ್ಯೆಗಳ ಅಥವಾ ಅಂಕಿ ಸಂಖ್ಯೆಗಳ ಅಥವಾ ವರ್ಗೀಕರಣ ವ್ಯವಸ್ಥೆಯ ಮೂಲಕವಾಗಿ ವ್ಯಕ್ತಿಯ ಗುಣಲಕ್ಷಣಗಳ ವೀಕ್ಷಣೆ ಅಥವಾ ವರ್ಣನೆಯಾಗಿದೆ. ಒಂದಕ್ಕಿಂತ ಹೆಚ್ಚು ವ್ಯಕ್ತಿಯ ಗುಣಲಕ್ಷಣಗಳ ವೀಕ್ಷಣೆ ಮತ್ತು ವರ್ಣನೆಯಾಗಿದೆ ಅಂತ ಹೇಳ್ತಾರೆ. Understand my point? It is a systematic procedure for observing what? Observing the characters, describing the characters, and how he describes and observes the characters of the any individual or the learner with the aid of either he is taking the numerical, any scale or category system. He is going to assigning the numerals to that particular character and category system. ಒಂದು ಸಂಖ್ಯೆ ಅಥವಾ ಒಂದು ಸಂಖ್ಯೆಯನ್ನು ಆ ಒಂದು ಗುಣಲಕ್ಷಣಕ್ಕೆ ನೀಡ್ತಾನೆ ಅಥವಾ ಗುಣಲಕ್ಷಣಗಳಿಗೆ ನೀಡುವಿಕೆ ಮೂಲಕವಾಗಿ ಏನ್ ಮಾಡ್ತಾ ಹೋಗ್ತಾನೆ, ವೀಕ್ಷಣೆಯನ್ನು ಮಾಡ್ತಾನೆ, ಜೊತೆಗೆ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆರ್ ಕ್ಯಾಟಗರಿ ಸಿಸ್ಟಮ್. ಕ್ಯಾಟಗರಿ ಅಂದ್ರೆ ಯಾವ ವರ್ಗಕ್ಕೆ ಅವನ್ನ ಸೇರಿಸಬೇಕು ಎಂಬುದರ ಬಗ್ಗೆನೂ ಕೂಡ ಆ ಗುಣಲಕ್ಷಣಗಳ ಆಧಾರದ ಮೇಲೆ ಅವನು ವರ್ಣನೆಯನ್ನು ಮಾಡ್ತಾನೆ. ದಿಸ್ ಈಸ್ ದಿ ಡೆಫಿನಿಷನ್ ಟೇಕನ್ ಫ್ರಮ್ ದಿ ವಾಟ್ ವಿ ಕಾಲ್ ಆಸ್ the Nitko. And then one more, based on Cronbach in Achvar defined, a test is a systematic procedure for observing a person's behavior and describing it with the aid of numerical scale or category system. I have already told about this one, about the numerical scale and category system. But one thing here is that it is a procedure according to Cronbach. Cronbach ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಪರೀಕ್ಷಣವು ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ವೀಕ್ಷಣಾ ಪ್ರಕ್ರಿಯೆಯಾಗಿದ್ದು ಆ ಮೂಲಕವಾಗಿ ವ್ಯಕ್ತಿಯ ವರ್ತನೆ ಮತ್ತು ಅವನ ವರ್ತನೆಯನ್ನು ಈ ಒಂದು ಸಂಖ್ಯಾತ್ಮಕವಾಗಿರ್ತಕ್ಕಂತಹ ಮಾಪಕ ಅಥವಾ ವ್ಯವಸ್ಥೆಯ ಸಹಾಯದಿಂದ ಅವನು ವರ್ಣನೆಯನ್ನು ಮಾಡುತ್ತಾನೆ. ಸೊ therefore after going through these all the definitions, we will make the meaning like this. It is a tool of measure. ಇದು ಒಂದು ಅಳತೆಯ ಸಾಧನವಾಗಿದೆ. Method of measuring the abilities or performance of knowledge. ವ್ಯಕ್ತಿಯ ಸಾಮರ್ಥ್ಯಗಳು, ಅವನಲ್ಲಿರ್ತಕ್ಕಂಥ ಕಾರ್ಯ ಸಾಮರ್ಥ್ಯಗಳು ಯಾವ್ಯಾವ ವಲಯಗಳಲ್ಲಿವೆ, ಡೊಮೇನ್, ಇನ್ ವಿಚ್ ಡೊಮೇನ್ ಇದೆ ಎಂಬುದನ್ನ ಇದು ಅಳತೆಯನ್ನ ಮಾಡ್ತದೆ. This will measure to which domain this ability belongs and assigned with the number to a particular behavior, characteristics, or any kind of the what the person is exhibiting, the knowledge, understanding, skills related to what we call as cognitive domain, affective domain, and psychomotor domain. ಜ್ಞಾನಾತ್ಮಕ, ಭಾವನಾತ್ಮಕ ಮತ್ತು ಮನೋಕ್ರಿಯಾಜನ್ಯ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಉದ್ದೇಶಗಳು ಏನಿದಾವಲ್ಲ, ಉದಾಹರಣೆಗೆ ಜ್ಞಾನ, ತಿಳುವಳಿಕೆ ಅಥವಾ ಅರಿವು, ತದನಂತರದಲ್ಲಿ ಅನ್ವಯ, ಕೌಶಲ್ಯ, ಮನೋವೃತ್ತಿ. ಸೊ ಇವೆಲ್ಲವುಗಳ ಗುಣಲಕ್ಷಣಗಳನ್ನು, ಕಲಿಕಾ ಸಾಮರ್ಥ್ಯಗಳನ್ನು ಈ ಅಂಕಗಳ ನೀಡುವಿಕೆಯ ಮೂಲಕವಾಗಿ it is a tool to measure, method of measuring. Okay, ಅಂಕಗಳ ನೀಡುವಿಕೆಯ ಮೂಲಕವಾಗಿ ಏನ್ ಮಾಡ್ತಾ ಹೋಗ್ತಾನೆ, ಈ ಪರೀಕ್ಷಣವನ್ನ ಕೈಗೊಳ್ತಾನೆ ಅಂತಕ್ಕಂಥ. Okay, so then getting into the next point, as you know it, I don't want to go for this one, but one thing here is that, so this tool, whatever we are using in our school and colleges or in any kind of the popular instrument is the question paper. ಇಲ್ಲಿ ನಾವು ಶಾಲೆ ಕಾಲೇಜುಗಳಲ್ಲಿ
ಮುಖ್ಯವಾಗಿ ಬಳಸ್ತಾ ಇರತಕ್ಕಂತಹ ಸಾಧನ ಯಾವುದು ಅಂದ್ರೆ ಕ್ವಶನ್ ಪೇಪರ್. ಅಪಾರ್ಟ್ ಫ್ರಮ್ ದಿ ಕ್ವಶನ್ ಪೇಪರ್, we are using rating scale, checklist and other kind of the tool to get the testing processes, to get into the process of the testing, to measure the various abilities of the individual, to what extent the student has achieved through his learning, what are his learning abilities. Okay, ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ನಾವು ಪ್ರಶ್ನೆ ಪತ್ರಿಕೆಗಳನ್ನ ಬಳಸಿಕೊಂಡು ವಿದ್ಯಾರ್ಥಿ ಎಷ್ಟರ ಮಟ್ಟಿನ ಕಲಿಕೆಯನ್ನು ಉಂಟು ಮಾಡಿದ್ದಾನೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಅಥವಾ ಅವುಗಳನ್ನ ಅನುಸರಿಸ್ತಾ ಹೋಗ್ತೀವಿ. ಪ್ರಶ್ನೆ ಪತ್ರಿಕೆಯ ಜೊತೆಗೆ ದರ್ಜಾ ಮಾಪನ ಜೊತೆಗೆ ಚೆಕ್ ಲಿಸ್ಟ್ ಗಳನ್ನು ಕೂಡ ನಾವಿಲ್ಲಿ ಈ ಸಂದರ್ಭಗಳಲ್ಲಿ ಬಳಸ್ತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಹಿಯರ್ ಇಸ್ ದಿ 3 types of the test what we are employing in our teaching learning process to test the students. ವಿದ್ಯಾರ್ಥಿಗಳ ಪರೀಕ್ಷಣವನ್ನು ಮಾಡಬೇಕಾದ್ರೆ 3 ಬಗೆಯ ನಾವು ಒಂದು ಪರೀಕ್ಷಣಗಳನ್ನು ನಡೆಸ್ತೀವಿ. ಸಾಮಾನ್ಯವಾಗಿ generally we are following in our evaluation process, we are using the 3 types of the test. The first one is oral, theoretical and performance test. ಮೌಖಿಕ, ಸೈದ್ಧಾಂತಿಕ ಜೊತೆಗೆ ನಾವು ಕಾರ್ಯನಿರ್ವಹಣಾ ಪರೀಕ್ಷೆಗಳನ್ನ ಇಲ್ಲಿ ನಡೆಸ್ತಾ ಹೋಗ್ತೀವಿ. In the theoretical tests, usually we are following the theoretical test to assess the students' performance of the learning. ನಾವು ಪ್ರತಿಯೊಂದು ಟೆಸ್ಟ್ ಗಳನ್ನ ಕೂಡ ಇಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ, ನಾನು ಮುಖ್ಯವಾಗಿ ಹೇಳ್ತಾ ಇದ್ದೀನಿ. So we are prioritized with the theoretical test to measure the level of the student by assigning the marks to them, scores to them. ಈ ಪರೀಕ್ಷಣಗಳನ್ನ ನಾವು ಸಾಮಾನ್ಯವಾಗಿ ಬಳಸಿಕೊಂಡು ಎಂತಹ ಪರೀಕ್ಷೆ? ಸೈದ್ಧಾಂತಿಕ ಪರೀಕ್ಷೆ. ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ನೀಡಿ ನಾವು ಅವುಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳ ಸಾಧನೆಗೆ ಅಂಕಗಳನ್ನ ನೀಡ್ತೀವಿ. ಮೇಜರ್ ಅಂದ್ರೆ ಅದರ ಅರ್ಥ ಏನು? whenever the word comes major, you have to think of assigning the points, assigning the scores, assigning the numbers, assigning the numerals to the particular characteristic that the student has exhibited in it. Okay, ಅಂಕಗಳ ನೀಡಿಕೆ ಅರ್ಥಾತ್ತಲ್ಲ, ದರ್ಜೆಗಳ ನೀಡಿಕೆ, ಇವುಗಳನ್ನ ನಾವು ಪೂರ್ಣಾಂಕಗಳನ್ನ ಬಳಸ್ಕೋಬಹುದು ಅಥವಾ ಅಂಕಿ ಬಳಸಬಹುದು. ಸಂಖ್ಯೆಗಳನ್ನ ಬಳಸಿ ಅವುಗಳನ್ನ ನೀಡಿ, ಅವರು ಅಂಕಗಳ ನೀಡಿಕೆ ಯಾವುದರ ಆಧಾರದ ಮೇಲೆ ಇರ್ತೈತೆ ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಪ್ರತಿಕ್ರಿಯೆಗಳು, ಉತ್ತರಗಳು ಏನಿದಾವೋ ಅವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಅಂಕಗಳನ್ನ ನೀಡ್ತೀರಿ. ವಾಟ್ ಎವರ್ ದಿ ಅಟ್ರಿಬ್ಯೂಟ್ಸ್ ದೇ ಹ್ಯಾವ್ described in their answers or their responses, we are going to assigning to the marks to them. Okay, so ಇಲ್ಲಿ ಈ 3 ಈ ಒಂದು ಸೈದ್ಧಾಂತಿಕ ಪರೀಕ್ಷೆಗಳಲ್ಲಿ ಮತ್ತೆ ನಾವ್ ಏನ್ ಮಾಡ್ತೀವಿ? we are considering the achievement unit and diagnostic test. In the theoretical test, we are following achievement unit and diagnostic test. ಸೈದ್ಧಾಂತಿಕ ಪರೀಕ್ಷೆಗಳಲ್ಲಿ ಮತ್ತೆ ಸಾಫಲ್ಯ ಅಥವಾ ಸಾಧನಾ ಪರೀಕ್ಷೆ, ಯೂನಿಟ್ ಟೆಸ್ಟ್ ಅಂದ್ರೆ ಘಟಕ ಪರೀಕ್ಷೆ, ಡಯಾಗ್ನೋಸ್ಟಿಕ್ ಟೆಸ್ಟ್ ನೈದಾನಿಕ ಪರೀಕ್ಷೆಗಳನ್ನು ಕೂಡ ನಾವು ಯಾವಾಗಲೂ ನಿರ್ವಹಿಸ್ತೀವಿ. ಓಕೆ, ಸೊ ಈಚ್ ಟೆಸ್ಟ್ ವುಡ್ ಬಿ ಮೇಜರ್ಡ್ ಬೈ ಸ್ಕೋರ್ಸ್, ಮಾರ್ಕ್ಸ್, ಪಾಯಿಂಟ್ಸ್ ಆಸ್ ಮೆನ್ಷನ್ಡ್ ಬೈ ದಿ ಅಸೆಸರ್. ಇಲ್ಲಿ ಪ್ರತಿಯೊಂದು ಏನು ಈ ಟೆಸ್ಟ್ ಗಳನ್ನ ನಡೆಸ್ತೀರಿ, ಇದು ಸಾಫಲ್ಯ ಪರೀಕ್ಷೆ ಆಗಿರ್ಬೋದು ಅಥವಾ ಘಟಕ ಪರೀಕ್ಷೆ ಆಗಿರ್ಬೋದು ಅಥವಾ ನೈದಾನಿಕ ಪರೀಕ್ಷೆ ಆಗಿರ್ಬೋದು, ಇವುಗಳನ್ನ ನಾವು ಅಂಕಗಳನ್ನ ನೀಡಿ ಆ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ನಾವೇನ್ ಮಾಡ್ತೀವಿ? ಅಳತೆ ಮಾಡ್ತೀವಿ. ಅಂಕಗಳ ನೀಡಿಕೆ ಮೂಲಕ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ಅಳಿತೀವಿ. ದಿಸ್ ಟಾಸ್ಕ್ ವಿಲ್ ಬಿ ಯೂಶಲಿ ಟೇಕನ್ ಬೈ ದಿ ಟೀಚರ್ ಆಸ್ ಅ ಅಸೆಸರ್. Okay, each test would be measured by the scores here. Each test. Okay, so generally the tool administered here as question paper consists of total marks 20, 25, 40, 50, likewise, and so on and so forth.
we are preparing the question paper, so used to administer on the students on a particular subject. ಈ ಘಟಕ ಪರೀಕ್ಷೆ ಇರ್ಬೋದು, ಸಾಧನಾ ಪರೀಕ್ಷೆ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ತರನಾದ ಪರೀಕ್ಷೆಗಳನ್ನ ಏನು ಶಿಕ್ಷಕರು ಕೈಗೊಳ್ತಾರೆ, ಇದು 20 ಅಂಕದ್ದಿರ್ಬೋದು, ಅಥವಾ 25 ಅಂಕದ್ದಿರ್ಬೋದು, 40 ಅಂಕದ್ದಿರ್ಬೋದು, 50 ಇರ್ಬೋದು, ಅಥವಾ 80 ಇರ್ಬೋದು, 100 ಇರ್ಬೋದು. ಸೊ ಹೀಗಾಗಿ ಈ ಶಿಕ್ಷಕರು ಮೌಲ್ಯಪಾಕಕರಾಗಿ, ಮಾಪಕರಾಗಿ, ಟೀಚರ್ ಇಸ್ ಅ ಅಸೆಸರ್, ಮೌಲ್ಯ ಅಥವಾ ಮಾಪಕರಾಗಿ ಈ ಕಾರ್ಯವನ್ನು ಅವರು ಕೈಗೊಳ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್, at the school level, objective type items are multiple type questions, fill in the blanks, match the following, direct type, one word, phrase or sentence, etc. will be used. So in college level also we are using the same thing there, but little bit variations according to some standard norms that we are following. ಶಾಲಾ ಮಟ್ಟದಲ್ಲಿ ಮುಖ್ಯವಾಗಿ ವಸ್ತುನಿಷ್ಠ ಪರೀಕ್ಷಣಗಳ ಅಂಶಗಳು, ಪರೀಕ್ಷಾಂಶಗಳು ಯಾವ್ಯಾವ ಅಂದ್ರೆ, ಮಲ್ಟಿಪಲ್ ಟೈಪ್ ಕ್ವಶನ್ಸ್, ಬಹು ಅಂಶೀಯ ಆಯ್ಕೆಯ ಪ್ರಶ್ನೆಗಳು, ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳು ಅಥವಾ ಅಂಶಗಳು, ಮ್ಯಾಚ್ ದ ಫಾಲೋಯಿಂಗ್, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು, ಡೈರೆಕ್ಟ್ ಟೈಪ್, ನೇರ ಪ್ರಶ್ನೆಗಳು ಅಥವಾ ಪ್ರತ್ಯಕ್ಷ ಪ್ರಶ್ನೆಗಳು, ಅವು ಒಂದು ಪದ ಅಥವಾ ಒಂದು ವಾಕ್ಯವನ್ನ ಅದು ಅಪೇಕ್ಷಣೆಯನ್ನ ಮಾಡ್ತಾ ಇರ್ತೈತಿ. ಸೊ ಎಟ್ ದಿ ಸ್ಕೂಲ್ ಲೆವೆಲ್, ಯೂಶುವಲಿ the items what we are preparing are multiple choice questions, as you know it wherein the 4 options or 3 options will be preferred. Usually you have to take the minimum 4 options, that is the best and reasonable one. ಈ ಬಹು ಅಂಶೀಯ ಆಯ್ಕೆಗಳನ್ನ ನೀವು ಬಳಸಬೇಕಾಯ್ತಪ್ಪ ಅಂದ್ರೆ 4 ಆಯ್ಕೆಗಳು ಇರಲಿ. ಓಕೆ, fill in the blanks as everybody familiar with it, and also match the following type and direct type of the question. Direct type ಅಂತಂದ್ರೆ ಉದಾಹರಣೆಗೆ ಸಂವಿಧಾನ ಎಂದರೇನು, what is meant by constitutions. Okay, it will expect the one sentence answer, that should mean probably expecting one sentence answer. Understand my point? Okay, so what is the capital city of, what is the capital city of Japan? ಜಪಾನದ ರಾಜಧಾನಿ ಯಾವುದು? ಟೋಕಿಯೋ ಅಂತ ಇರುತ್ತೆ. ಇದು ಒಂದು ವರ್ಡ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. These are the direct type of the questions, comes under the objective type. In objective type OT, MCQs are there, fill in the blank, FB is there, match the following, MF is there, direct type DT will be there. The correct response will be ascertained by 1 marks, usually for each objective type items. ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆಗೆ, ಉತ್ತರಕ್ಕೆ 1 ಅಂಕಗಳನ್ನ ಈ ಒಂದು ವಸ್ತುನಿಷ್ಠ ಪ್ರಶ್ನೆಯಲ್ಲಿ, ಅಬ್ಜೆಕ್ಟಿವ್ ಟೈಪ್ ವಸ್ತುನಿಷ್ಠ ಅಂಶಕ್ಕೆ ನೀಡಲಾಗುತ್ತದೆ. ಒಂದು ಪ್ರಶ್ನೆ ಸರಿ ಉತ್ತರ ಕೊಟ್ರೆ, ಸಾಮಾನ್ಯವಾಗಿ ನಾ ಹೇಳ್ತಾ ಇದ್ದೆ, so generally normally I am talking about this point, that if the answer obtained for the objective type, if it is correct, then 1 marks will be given to that particular answer. Next, each correct answer for short answer type of 2 to 3 sentences is carrying normally 2 marks. Short answer, ಸಂಕ್ಷಿಪ್ತ ಮಾದರಿಯ ಪ್ರಶ್ನೆಗಳು ಅಥವಾ ಉತ್ತರ ಬಯಸುವ ಪ್ರಶ್ನೆಗಳ ವಿಧಗಳು ಇವು ಸರಿಯಾಗಿದ್ರೆ 2 ಅಂಕಗಳನ್ನ ನೀಡಲಾಗುತ್ತದೆ. ಓಕೆ, ಹಾಗಾದ್ರೆ ಎಷ್ಟು ಬರಿಬೇಕು ಅವರು? So what is the length of the answer to be written at this stage for the short answer type of the question? Students has to write the answer in 2 to 3 sentences for short answer type items. ಸಂಕ್ಷಿಪ್ತ ಮಾದರಿಯ ಈ ಅಂಶಗಳು ಏನದೋ ಪ್ರಶ್ನಾಂಶಗಳಿಗೆ, ಓಕೆ, 2 ರಿಂದ 3 ವಾಕ್ಯಗಳಲ್ಲಿ ಉತ್ತರ ನೀಡಬೇಕಾಗ್ತೈತಿ. ಇವುಗಳಿಗೆ 2 ಅಂಕಗಳನ್ನ ನೀಡಲಾಗುತ್ತದೆ. And the last one, each essay type ET question expects correct answer of
correct answer of 7 to 9 sentences and carries 4 to 5 marks for each item. ಈ ಒಂದು ಪ್ರಬಂಧ ಮಾದರಿಯ ಪ್ರಶ್ನೆಗಳು, ಪ್ರಬಂಧ ವಿಧವಾದ ಪ್ರಶ್ನೆಗಳು ಇವು ಯಾವಾಗಲೂ ಕೂಡ 7ರಿಂದ 9, ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, 7, 8 ಇರ್ಬೋದು, 8, 9 ಇರ್ಬೋದು. there is no hard and fast rule to make the things there. ಓಕೆ, 7ರಿಂದ 9 ವಾಕ್ಯಗಳನ್ನ ಪ್ರತಿಕ್ರಿಯೆಗಳ ರೂಪದಲ್ಲಿ ಆ ಒಂದು ಪ್ರಶ್ನೆ ಪಡೆಯಲಾಗುತ್ತೆ. ಅಂದ್ರೆ ಒಂದು ಪ್ರಶ್ನೆಗೆ, ಪ್ರಬಂಧ ಪ್ರಶ್ನೆಗೆ 7ರಿಂದ 9 ವಾಕ್ಯಗಳಲ್ಲಿ ಉತ್ತರಗಳನ್ನ ಬರೀಬೇಕು. And this ET essay type carries 4 to 5 marks for each correct item, each correct response for that particular question. So ಈ ಒಂದು ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ 4 ಇರಬಹುದು, ಕೆಲವೊಂದು ಸಂದರ್ಭದಲ್ಲಿ 5 ಅಂಕಗಳು, ಗರಿಷ್ಠ ಅಂಕಗಳನ್ನ ನೀಡಲಾಗಿರುತ್ತದೆ. ವಿದ್ಯಾರ್ಥಿ ಸರಿಯಾಗಿ ಬರೆದ್ರೆ ಅವನಿಗೆ ಪೂರ್ಣ ಅಂಕಗಳನ್ನು ನೀಡಬಹುದು. Then assessment will be taken with the help of answer keys and rubrics, whatever it is prepared earlier. ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಿತ್ತಂದ್ರೆ, ಉತ್ತರದ ಅಂಶಗಳನ್ನು ಏನು ಬರ್ಕೊಂಡಿರ್ತೀರಿ, ಆನ್ಸರ್ ಕೀಸ್ ಅಂತ ಹೇಳ್ತೀರಿ. ರುಬ್ರಿಕ್ಸ್ ಅಂದ್ರೆ ಈಗ 4-5 ಮಾರ್ಕ್ಸಿನ ಪ್ರಶ್ನೆ ಇದೆ, ಹಾಗಾದ್ರೆ ಯಾವ್ಯಾವ ಅಂಶಗಳನ್ನು ಬರೆದ್ರೆ ಎಷ್ಟೆಷ್ಟು ಕೊಡ್ಬೇಕು, ಅರ್ಧ ಮಾರ್ಕ್ಸ್ ಇಲ್ಲಿ ಕೊಡ್ಬೇಕು, 1 ಮಾರ್ಕ್ಸ್ ಇಲ್ಲಿ ಕೊಡ್ಬೇಕು, 1.5 ಮಾರ್ಕ್ಸ್ ಇಲ್ಲಿ ಕೊಡ್ಬೇಕು. The pattern of the allocation of the marks, it is nothing but the rubrics. ಓಕೆ, ಸೊ ಈ ಒಂದು ಆನ್ಸರ್ ಕೀಸ್ ಗಳ ಮುಖಾಂತರವಾಗಿ, ರುಬ್ರಿಕ್ಸ್ ಗಳ ಮುಖಾಂತರವಾಗಿ ನಾವೇನ್ ಮಾಡ್ತೀವಿ, ಅಂಕಗಳನ್ನ ನೀಡ್ತಾ ಹೋಗ್ತೀವಿ. ವಿತ್ ದಿಸ್ ಒನ್ ಅಗೇನ್ ಯು ಹ್ಯಾವ್ ಟು ಜಾಯಿನ್ ದಿ ನೆಕ್ಸ್ಟ್ ಸೆಷನ್ ನೌ ಓನ್ಲಿ. ಸೊ ಇದಾದ ನಂತರ ನೀವು ಮತ್ತೆ ನನ್ನ ಮುಂದಿನ ಮಿಥ್ಯ ವರ್ಗ ಕೊನೆಗೆ ಜಾಯಿನ್ ಆಗ್ಬೇಕಾಗ್ತೈತಿ. ದಿಸ್ ಈಸ್ ಮೈ humble request. Okay, so the next one that I am taking up here is the 3-dimensional chart of achievement. 3-dimensional chart of achievement. Before going to this one, I will wind up the sessions here, what all I have covered in this virtual period. ನಾನು ಏನೇನೆಲ್ಲವನ್ನ ಇಂದಿನ ವರ್ಚುವಲ್ ಪೀರಿಯಡ್ ನಲ್ಲಿ ನಾನು ಹೇಳಿದೆನನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಫೋಕಸ್ ಮಾಡಲು ಬಯಸ್ತಿದ್ದೀನಿ. We have studied so far about the different definitions of the test. ಇಲ್ಲಿವರೆಗೆ ನಾವು ಪರೀಕ್ಷಣ ಅಂದ್ರೇನು, ವಿವಿಧ ಮಹನೀಯರು ಕೊಟ್ಟಿರ್ತಕ್ಕಂತಹ ಪರೀಕ್ಷಣಗಳ ಬಗ್ಗೆ ನೋಡಿದ್ವಿ. ಪರೀಕ್ಷಣ ಅಂದ್ರೆ ಇಟ್ ಈಸ್ ಅ ಮೇಜರಿಂಗ್ ಟೂಲ್, at last measuring tool of different abilities of the learner with the help of question paper, rating scale and checklist. Usually we will prefer question papers in the school and colleges. ಹೌದಾ? ಈ ಅಳತೆ ಅಂದ್ರೆ, ಈ ಪರೀಕ್ಷಣ ಅಂದ್ರೆ ಅಳತೆ ಮಾಡತಕ್ಕಂತಹ ವಿಧಾನವಾಗಿದೆ. ಪ್ರಶ್ನೆ ಪತ್ರಿಕೆಯನ್ನು ಬಳಸ್ತೀವಿ, ದರ್ಜಾ ಮಾಪನೆಯನ್ನು ಬಳಸ್ತೀವಿ, ಚೆಕ್ ಲಿಸ್ಟ್ ಮತ್ತು ಇನ್ನಿತರ ಮಾಪಕ ಅಥವಾ ಸಾಧನಗಳನ್ನ ಬಳಸ್ತೀವಿ. We have dived into the different types of the test, oral, theoretical, performance test. ಮುಖ್ಯವಾಗಿ 3 ವಿಧದ ಒಂದು ಪರೀಕ್ಷಣಗಳನ್ನು ನಾವು ನೋಡಿದ್ವಿ. So among this one, the theoretical test, it is a more popular and this will be employed in a classroom by a teacher. ಸೊ ಈ 3 ಪರೀಕ್ಷಣಗಳಲ್ಲಿ ಅತಿ ಮುಖ್ಯವಾಗಿ ನಾವೇ ಕಾಣತಕ್ಕಂಥದ್ದು ಯಾವುದು ಅಂದ್ರೆ ಸೈದ್ಧಾಂತಿಕವಾಗಿರ್ತಕ್ಕಂಥ ಪರೀಕ್ಷೆ, ಮೌಖಿಕ ಪರೀಕ್ಷೆ, ಸೈದ್ಧಾಂತಿಕ ಪರೀಕ್ಷೆ, ಕಾರ್ಯನಿರ್ವಹಣಾ ಪರೀಕ್ಷೆ ಅಂತ ಏನದವು, ಇದರಲ್ಲಿ ನಾವು ಮುಖ್ಯವಾಗಿ ಸೈದ್ಧಾಂತಿಕವಾಗಿ ಪರೀಕ್ಷೆಗಳನ್ನು ನೋಡಿದ್ವಿ. ಸೊ ಇನ್ ದಿಸ್ theoretical test again there are various types of the test that can be observed. First one, achievement, unit and diagnostic test. ಈ ಒಂದು ಸೈದ್ಧಾಂತಿಕ ಪರೀಕ್ಷೆಗಳಲ್ಲಿ ಮತ್ತೆ ನಾವು ಸಾಧನಾ ಪರೀಕ್ಷೆ, ಘಟಕ ಪರೀಕ್ಷೆ ಅಲ್ಲದೆ ಕೂಡ ನೈದಾನಿಕ ಪರೀಕ್ಷೆ ಮತ್ತು ಇನ್ನಿತರ ಪರೀಕ್ಷೆಗಳು ಕೂಡ ಕಂಡು ಬರ್ತಾವು. So usually we prefer all these type of the test according to the situations, and the test usually what we are using here is the question paper as a tool. Question paper ಅನ್ನ ಒಂದು ಸಾಧನವಾಗಿ ನಾವು ಬಳಸ್ತೀವಿ. ಅದರ ಅಂಕಗಳು 20, 25, 40, 50 ಅಂತ ನಾವು ತೆಗೆದುಕೊಳ್ಳಬಹುದು. sometimes 80, 75, 100 also. ಇಲ್ಲಿ ಪ್ರಶ್ನೆ ಪತ್ರಿಕೆ ಅಂಕಗಳು 20, 25, 40, 50 ಅಂತ ನಾವು ಹೇಳ್ತೀವಿ. The question paper, the total marks for the question paper will be
usually the 20, 25, 40, 80, 100, and we have studied the covered the different types of the test, multiple choice, FB, MF, ಮೂರು ವಿಧವಾಗಿರ್ತಕ್ಕಂತಹ ನಾವು ಪ್ರಶ್ನೆಗಳನ್ನ ನಾವು ನೋಡಿದೀವಿ. ಆಬ್ಜೆಕ್ಟಿವ್ ಟೈಪ್, ಶಾರ್ಟ್ ಆನ್ಸರ್ ಟೈಪ್, ಎಸೆ